ಒಬ್ಬನೇ ಕೂತಿದ್ದೀನಿ. ಬರೀ ಸೋತು ಕೂತಿಲ್ಲ, ನನ್ನ ಹೆಂಡತಿ ಪ್ರಾಣ ಬಿಡೋ ಕ್ಷಣದಲ್ಲಿದ್ದಾಳೆ. ನನ್ನ ಸಂತೋಷ ಸುಖನೆಲ್ಲ ಸಾಯಿಸಿ ಬೇವರ್ಸಿ ಥರ ಕೂತಿದ್ದೀನಿ. ನನ್ನ ಹೆಂಡತಿ ಆಸ್ಪತ್ರೆಯಲ್ಲಿ ಮಲಗಿ ಅವಳ ಕೊನೆಯ ಆಸೆ ಹೇಳಿ ಕಳಿಸಿದ್ದಾಳೆ. ಅದೇನೆ ಪ್ರೀತಿಯ ಸಂಕೇತವಾಗಿರುವ ಒಂದೇ ಒಂದು ಕೆಂಪು ಗುಲಾಬಿ ಬೇಕು ಅಂತ ಕೇಳಿದ್ದಾಳೆ. ಅವಳ ಕೊನೆ ಆಸೆನ ತೀರ್ಸೋಕ್ಕೆ ಆಗುತ್ತಾ? ಖಾಲಿ ಕೈಲಿ ಕೂತಿದ್ದೀನಿ. ಮಾತ್ರೆ ತರೋಕ್ಕೇನೆ ಕಾಸಿರಲಿಲ್ಲ, ಇನ್ನು ಗುಲಾಬಿ ತರೋಕ್ಕೆ ಕಾಸೆಲ್ಲಿಂದ ತರಲಿ? ನಾನು ದೇವಿ ಪ್ರಸಾದ್, ಕೂಲಿ ಕೆಲಸ ಮಾಡೋನು. ದಿನ ದುಡಿಯೋ ಕಾಸಲ್ಲಿ ನನ್ನ ಹೆಂಡತಿಗೆ ಅರ್ಧ ಲೀಟ್ರ್ ಹಾಲು ಬೇಕಂದ್ರೂ ತಂದು ಕೊಟ್ಟಿಲ್ಲ ನಾನು. ಇನ್ನು ಹೂವೆಲ್ಲಿಂದ ತರಲಿ? ನಾನು ದುಡಿತಾ ಇದ್ದ ಕಾಸೆಲ್ಲ ದಿನ ಎಣ್ಣೆ ಕುಡಿದೇ ಕಳೀತಾ ಇದ್ದೆ. ನಮ್ಮಂಥ ಕಡು ಬಡವರಿಗೆ ಒಂದು ಹೂವು ಕೂಡ ದುಬಾರಿನೇ. ಇವತ್ತು ಅವಳ ಆಸೆನ ನಾನೆಲ್ಲಿಂದ ತೀರಿಸಲಿ? ಏನೂ ಆಗಲ್ಲ, ಇಷ್ಟೇ ಜೀವನ ಅನ್ಕೋತೀನಿ. ಅದೇನು ಕೆಂಪು ಗುಲಾಬಿ ತೋಟ ಅಲ್ವಾ? ಒಂದು ಗುಲಾಬಿ ಹೂವು ಕಿತ್ಕೊಂಡ್ರೆ ತೋಟದ ಮಾಲೀಕನಿಗೆ ಏನೂ ಲಾಸ್ ಆಗಲ್ಲ. ನನ್ನ ಹೆಂಡತಿ ಸಾಯೋ ಮುಂಚೆ ಖುಷಿ ಪಡಲಿ, ಕೀಳ್ತೀನಿ. ಒಂದೇ ಒಂದು ಹೂವು ನನ್ನ ಹೆಂಡತಿಗೋಸ್ಕರ ಕೀಳ್ತೀನಿ. ಹಲೋ, ಯಾರು? ದೇವಿ ಪ್ರಸಾದ್ ಅವರಾ? ಹೌದು ಸರ್, ನೀವು ಯಾರು? ಸಾಯಿ ಆಸ್ಪತ್ರೆಯಿಂದ ನಾನು ಡಾಕ್ಟರ್ ಶರಣ್ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ನಿಮ್ಮ ಹೆಂಡತಿ ಕುಸುಮ ತೀರ್ಕೊಂಡಿದ್ದಾರೆ, ದಯವಿಟ್ಟು ಆಸ್ಪತ್ರೆಗೆ ಬರ್ತೀರಾ? ಅಯ್ಯೋ, ಬದುಕಿದ್ದಾಗ ಪ್ರೀತಿಯ ಸಂಕೇತವಾದ ಕೆಂಪು ಗುಲಾಬಿ ಕೊಟ್ಟಿಲ್ಲ. ಸತ್ತು ಹೋದ್ಲು ನನ್ನ ಹೆಂಡತಿ, ಸತ್ತೇ ಹೋದ್ಲು. ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ.